ಓಕೆ, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಒನ್ಸ್ ಅಗೇನ್. ನೋಡಿ, ನಾವು ನಿನ್ನೆ ಕ್ಲಾಸಲ್ಲಿ ಮಾರ್ಕೆಟ್ ಬಿಹೇವಿಯರ್ ಅಂಡ್ ಕಾಸ್ಟ್ ಅನಾಲಿಸಿಸ್ ಸಬ್ಜೆಕ್ಟ್ ಅಲ್ಲಿ ಡಿಮ್ಯಾಂಡ್ ಅನಾಲಿಸಿಸ್, ಮಾರ್ಕೆಟ್ ಫೋರ್ಸಸ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಡಿಮ್ಯಾಂಡ್ ಅನಾಲಿಸಿಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇದುವರೆಗೂ ಕೂಡ ನಾವು ಡಿಮ್ಯಾಂಡ್ ಇಂಪಾರ್ಟೆನ್ಸ್ ಏನು, ಹಾಗೆ ಮೀನಿಂಗ್ ಆಫ್ ಡಿಮ್ಯಾಂಡ್ ಅಂಡ್ ದೆನ್ ದ ಡಿಟರ್ಮಿನೆಂಟ್ಸ್ ಆಫ್ ಡಿಮ್ಯಾಂಡ್, ಹಾಗೇನೆ ವಾಟ್ ಆರ್ ಆಲ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಟು ಬಿ ಕನ್ಸಿಡರ್ಡ್ ವೈಲ್ ಟ್ರೀಟಿಂಗ್ ಎನಿ ಡಿಸೈರ್ ಆರ್ ವಾಂಟ್ ಟು ಎ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆಸ್ ಡಿಮ್ಯಾಂಡ್. ಅಂದರೆ ಒಂದು ಡಿಮ್ಯಾಂಡ್ ಸಂಪೂರ್ಣವಾದಂತಹ ಬೇಡಿಕೆ ಅಂತ ನಾವು ಕರಿಬೇಕಾದ್ರೆ ಯಾವ್ಯಾವ ಅಂಶಗಳು ಇರಬೇಕು ಅಂತಕ್ಕಂಥದ್ದನ್ನೆಲ್ಲವೂ ಕೂಡ ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ರೈಟ್, ಇವತ್ತು ನಮ್ಮ ಸೆಷನ್ ಅಲ್ಲಿ ಮುಂದುವರೆದ ಭಾಗ ಡಿಮ್ಯಾಂಡ್ ಅನಾಲಿಸಿಸ್ ಅಲ್ಲಿ ಈ ಮೂರು ಅಂಶಗಳನ್ನ ನಾನು ಇವತ್ತು ನಿಮ್ಮ ಹತ್ರ ಚರ್ಚೆ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು. 12 o'clock ವರೆಗೂ ಕೂಡ ನಿಮಗೆ ಕ್ಲಾಸನ್ನು ನಾನು ಮಾಡ್ತಾ ಇದ್ದೀನಿ. ಅಂದರೆ ಇನ್ನೂ 26 ಮಿನಿಟ್ ಇದೆ. 26 ಮಿನಿಟಲ್ಲಿ ಬಹುಶಃ ಆಗ್ಬೋದು. ಎಸ್, ನೋಡೋಣ. ಅದರಲ್ಲಿ ಮೊದಲನೇ ಪಾಯಿಂಟು ಡಿಮಾಂಡ್ ಶೆಡ್ಯೂಲ್. ಡಿಮಾಂಡ್ ಶೆಡ್ಯೂಲ್ ಅಲ್ಲಿ ಎರಡು ರೀತಿ, ಒಂದು ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್, ಇನ್ನೊಂದು ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಂತ. ಹಾಗೆ ಇನ್ನೊಂದು ಮುಖ್ಯವಾದಂಥ ಅಂಶ ಡಿಮಾಂಡ್ ಕರ್ವ್, ಬೇಡಿಕೆ ರೇಖೆ. ಡಿಮಾಂಡ್ ಶೆಡ್ಯೂಲ್ ಅಂತಂದ್ರೆ ಬೇಡಿಕೆಯ ಕೋಷ್ಟಕ, ಅಂದ್ರೆ ನಾವು ಟೇಬಲ್ ಅಂತ ಕರಿಬಹುದು. ರೈಟ್, ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ತನಗೆ ಎಷ್ಟು ವಸ್ತುಗಳನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ, ಬೇಡಿಕೆ ಇದೆ, ಅವನಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನುವಂಥದ್ದನ್ನ ನಾವು ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಲ್ಲಿ, ಇಂಡಿವಿಜುವಲ್ ಡಿಮಾಂಡ್ ಟೇಬಲ್, ಶೆಡ್ಯೂಲ್ ಇನ್ ದ ಸೆನ್ಸ್ ಟೇಬಲ್ ಅಂತ ಅನ್ಕೊಳ್ಳಿ ಸಿಂಪಲ್ ಆಗಿ. ರೈಟ್, ಇಟ್ ಇಸ್ ಅ ಟ್ಯಾಬ್ಯುಲರ್ ಫಾರ್ಮ್ which narrates, explains about the requirement of the products quantity in a particular period of time, ಅಥವಾ ಪರ್ ವೀಕ್ ಆಗಿರ್ಬೋದು, ಪರ್ ಮಂತ್ ಆಗಿರ್ಬೋದು, ಪರ್ ಆನಮ್ ಆಗಿರ್ಬೋದು, ಈ ರೀತಿ. ಸೊ ಏನು, ಒಬ್ಬ ವ್ಯಕ್ತಿಗೆ ಬೇಕಾಗತಕ್ಕಂಥ ಒಂದು ಏನು ವಸ್ತುಗಳ ಒಂದು ಕ್ವಾಂಟಿಟಿ ಅಂತ ನಾವು ಹೇಳ್ಬೋದು. ಅದು ಇಂಡಿವಿಜುವಲ್ ಡಿಮ್ಯಾಂಡ್ ಶೆಡ್ಯೂಲ್. ಇನ್ನು ಮಾರ್ಕೆಟ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತಂದ್ರೆ ಇಟ್ಸ್ ಅ ಕಲೆಕ್ಷನ್ ಆಫ್ ಗ್ರೂಪ್ ಆಫ್ ದಿ ಇಂಡಿವಿಜುವಲ್ಸ್. ಸೊ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಜನ, ಹಲವಾರು ಜನ ಇಂಡಿವಿಜುವಲ್ಸ್ ಇರ್ತಾರೆ. ಅವರೆಲ್ಲರೂ ಕೂಡ ಒಟ್ಟಾರೆಯಾಗಿ ಎಷ್ಟು ವಸ್ತುಗಳನ್ನ ಬೇಡಿಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಂತಕ್ಕಂಥದ್ದು, ಅದನ್ನ ನಾವು ಟೋಟಲ್ ಮಾಡ್ಕೋಬೇಕು, ತಿಳ್ಕೊಬೇಕಾಗುತ್ತೆ. ಸೊ ಅದನ್ನ ಮಾರ್ಕೆಟ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಹಾಗೇನೆ ಆ ಶೆಡ್ಯೂಲ್ ಆಧಾರದ ಮೇಲೆ, ಆ ಟೇಬಲ್ ಆಧಾರದ ಮೇಲೆ ಒಂದು ಡಿಮಾಂಡ್ ಕರ್ವ್ಸ್ ಅನ್ನ ನಾವು ಡಯಾಗ್ರಾಮ್ ಹಾಕ್ಬೇಕಾಗುತ್ತೆ, ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಕರ್ವ್ ಇನ್ ದ ಸೆನ್ಸ್, ಡಿಮಾಂಡ್ ಕರ್ವ್ ಅಂತಂದ್ರೆ ಬೇಡಿಕೆಯ ರೇಖೆ ಅಂತ ನಾವು ಕರಿಬಹುದು. ಹಾಗೆ ಈ ಮುಂಚೆ ನೀವು PUC ನಲ್ಲೂ ಕೂಡ ಇದ್ರ ಬಗ್ಗೆ ಓದಿರ್ಬೋದು, ಮರೆತೋಗಿರುತ್ತೆ ಸಾಮಾನ್ಯವಾಗಿ. ನೋಡೋಣ ಏನ್ ಬರುತ್ತೆ. ಹಾಗೆ ಲಾ ಆಫ್ ಡಿಮಾಂಡ್, ಈ ಬೇಡಿಕೆಯ ನಿಯಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಹಂಚ್ಕೊಳ್ಳಿರಿದ್ದೀವಿ. ನೋಡ್ತಾ ಹೋಗೋಣ. ಡಿಮಾಂಡ್ ಶೆಡ್ಯೂಲ್, ಆಗಲೇ ಹೇಳಿದೆ ಡಿಮಾಂಡ್ ಶೆಡ್ಯೂಲ್ ಅಂತಂದ್ರೆ ಏನು. ಡಿಮಾಂಡ್ ಶೆಡ್ಯೂಲ್, ಇಟ್ ಈಸ್ ನಥಿಂಗ್ ಬಟ್ ಎ ಟ್ಯಾಬುಲರ್ ಸ್ಟೇಟ್ಮೆಂಟ್ ಆಫ್ ಪ್ರೈಸ್ ಅಂಡ್ ಕ್ವಾಂಟಿಟಿ ರಿಲೇಶನ್ಶಿಪ್ ಈಸ್ ನೋನ್ ಆಸ್ ದ ಡಿಮಾಂಡ್ ಶೆಡ್ಯೂಲ್. ವೆರಿ ಸಿಂಪಲ್, ನಿಮಗೆ 2 marks ಕೇಳಿದ್ರು ಕೂಡ ಬಹಳ ಈಸಿಯಾಗಿ ನೀವು ಉತ್ತರವನ್ನು ಬರೀಬಹುದು. ಡಿಮಾಂಡ್ ಶೆಡ್ಯೂಲ್ ಅಂತಂದ್ರೆ ಬೇರೆ ಏನೂ ಇಲ್ಲ, ಇಟ್ ಈಸ್ ನಥಿಂಗ್ ಬಟ್ ಎ ಟ್ಯಾಬುಲರ್ ಸ್ಟೇಟ್ಮೆಂಟ್ ಆಫ್ ಪ್ರೈಸ್ ಅಂಡ್ ಕ್ವಾಂಟಿಟಿ ರಿಲೇಶನ್ಶಿಪ್. ಬೆಲೆ ಮತ್ತು ಕ್ವಾಂಟಿಟಿ ಡಿಮಾಂಡೆಡ್. ಓಕೆ, ಒಂದು ಟೇಬಲ್ ಅಲ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ 10 ರೂಪಾಯಿ ಏನು ಡಜನ್ ಅಂತ, ನಾವು 1 ಡಜನ್ ಬನ 10 rupees ಅಂತಂದಾಗ ಯೂಶಲಿ 2 ಡಜನ್ಸ್ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅಥವಾ 20 rupees ಆದಾಗ 20 rupees ಪರ್ ಡಜನ್ ಅಂತಂದಾಗ ಎಷ್ಟು ಪರ್ಚೇಸ್ ಮಾಡ್ಬೋದು, ಎಷ್ಟು ಡಿಮಾಂಡ್ ಮಾಡ್ಬೋದು, ಅಪ್ರಾಕ್ಸಿಮೇಟ್ಲಿ 1 ಡಜನ್ ಡಿಮಾಂಡ್ ಮಾಡ್ಬೋದು. ಅಥವಾ 5 rupees ಡಜನ್ ಪರ್ ಡಜನ್ ಪ್ರೈಸ್ ಏನಾದರೂ ಫಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಯೂಶಲಿ ಒಂದು 3 ಡಜನ್ಸ್ ಡಿಮಾಂಡ್ ಮಾಡ್ಬೋದು. ಅಂದ್ರೆ ಇಲ್ಲಿ ಏನು, ಇದು ಬೆಲೆ ಯಾವಾಗಲೂ ಕೂಡ ಬೆಲೆ ಏರಿಕೆ ಆದಂತೆಲ್ಲ, ರೈಟ್, ಬೆಲೆ ಏರಿಕೆ ಆದಂತೆಲ್ಲ ಡಿಮಾಂಡ್ ಏನಾಗುತ್ತೆ, ಇಳಿಮುಖವಾಗ್ತಾ ಹೋಗುತ್ತೆ. ಹಾಗೆ ಬೆಲೆಗಳು ಇಳಿಕೆ ಆದಂತೆಲ್ಲ, ಬೆಲೆಗಳು ಇಳಿಕೆ ಆದಂತೆ ಏನಾಗುತ್ತೆ, ಬೇಡಿಕೆ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ಸಹಸಂಬಂಧವನ್ನ, ರಿಲೇಶನ್ಶಿಪ್ ಅನ್ನ ಡಿಪಿಕ್ಟ್ ಮಾಡ್ತಕ್ಕಂಥ, ಡಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ಟ್ಯಾಬ್ಯುಲರ್ ಸ್ಟೇಟ್ಮೆಂಟ್ ಅನ್ನು ನಾವು ಡಿಮಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಸೊ ಆಗ್ಲೇ ಹೇಳಿದೆ, ಇಟ್ ನರೇಟ್ಸ್ ಹೌ ಮಚ್ ಅಮೌಂಟ್ ಆಫ್ ಕಮಾಡಿಟಿ ಇಸ್ ಡಿಮಾಂಡೆಡ್ ಬೈ ಅನ್ ಇಂಡಿವಿಜುವಲ್ or a group of individuals in the market at alternative prices per time. ನೋಡಿ, ಇಲ್ಲಿ 5 rupees ಪ್ರೈಸ್ ಇದ್ದಾಗ ಎಷ್ಟು ಕ್ವಾಂಟಿಟಿ ಡಿಮಾಂಡ್ ಮಾಡಿದ್ರು,
₹10 ಪ್ರೈಸ್ ಇದ್ದಾಗ ಎಷ್ಟು ಕ್ವಾಂಟಿಟಿ ಡಿಮಾಂಡ್ ಮಾಡಿದ್ರು, ಹಾಗೆ ₹20 ಪ್ರೈಸ್ ಇದ್ದಾಗ ಎಷ್ಟು ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ ಒಬ್ಬ ಇಂಡಿವಿಜುವಲ್ ಅಥವಾ ಒಂದು ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ. ಸೊ ವೆರಿ ಸಿಂಪಲ್, ಪ್ರೈಸು ಮತ್ತೆ ಯೂನಿಟ್ ಆಫ್ ಟೈಮ್, ಪ್ರೈಸ್, ಟೈಮ್ ಹಾಗೆ ಕ್ವಾಂಟಿಟಿ, ಕಮಾಡಿಟೀಸ್ ಕ್ವಾಂಟಿಟಿ, ಈ ಮೂರು ಅಂಶಗಳ ಮಧ್ಯೆ ಇರತಕ್ಕಂಥ ಸಂಬಂಧವನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ನಾವೇನ್ ಕರಿತೀವಿ, ಟ್ಯಾಬ್ಯುಲರ್ ಸ್ಟೇಟ್ಮೆಂಟ್ ಅನ್ನ ಡಿಮಾಂಡ್ ಶೆಡ್ಯೂಲ್ ಅಂತ ಕರಿತೀವಿ. ಓಕೆ, ಎಸ್. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ, ಅದರಲ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ನೋಡಿ, ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ಒಬ್ಬ ವ್ಯಕ್ತಿಗೆ, ಫಾರ್ ಎಕ್ಸಾಂಪಲ್ ಈಗ ನೀವೇ ಕ್ಲಾಸ್ ಅಲ್ಲಿ ಇದ್ದೀರಲ್ಲ, ಯಾರೋ ಒಬ್ಬ, ಈಗ ನಾನೊಬ್ಬ ವ್ಯಕ್ತಿ ಎಷ್ಟು ನಾನು ಪ್ರಾಡಕ್ಟ್ ಅನ್ನ ನಾನು ಡಿಮಾಂಡ್ ಮಾಡ್ತಾ ಇದ್ದೀನಿ, ಸೊ ನನಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತಕ್ಕಂಥದ್ದನ್ನ ನಾವು ಈ ಶೆಡ್ಯೂಲ್ ಅಲ್ಲಿ ನೋಡ್ಬೋದು. ಎ ಟ್ಯಾಬ್ಯುಲರ್ ಲಿಸ್ಟ್, ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ನೋಡ್ಕೊಳ್ಳಿ, ಎ ಟ್ಯಾಬ್ಯುಲರ್ ಲಿಸ್ಟ್ ಶೋಯಿಂಗ್ ದ ಕ್ವಾಂಟಿಟೀಸ್ ಆಫ್ ಎ ಕಮಾಡಿಟಿ, that will be purchased by an individual. ಅಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿ, ಒಂದು ಮಾರ್ಕೆಟ್ ಅಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಎಷ್ಟು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾನೆ, ಬೇರೆ ಬೇರೆ ವಿಧವಾದಂತಹ ಬೆಲೆಗಳಿಗೆ, ಅಂದ್ರೆ ಬದಲಾಗ್ತಾ ಇರತಕ್ಕಂತ ಬೆಲೆಗಳಿಗೆ ಸಂಬಂಧಪಟ್ಟ ಹಾಗೆ ಅವನಿಗೆ ಇರತಕ್ಕಂತ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಲ್ಲಿ, ಇಲ್ಲಿ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಬೇಕು ಅಂತ, ಅಥವಾ ಒಂದು ವಾರಕ್ಕೆ ಎಷ್ಟು ಬೇಕಾಗ್ಬೋದು, ಅಥವಾ ಒಂದು ತಿಂಗಳಿಗೆ ಎಷ್ಟು ಬೇಕಾಗ್ಬೋದು, ಅಥವಾ ಒಂದು ವರ್ಷಕ್ಕೆ ಎಷ್ಟು ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಮೆನ್ಷನ್ ಮಾಡಿರ್ಬೇಕು. ಅದನ್ನ ಮಾತ್ರ ನಾವು ಡಿಮಾಂಡ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಡಿಮಾಂಡ್ ಮೀನಿಂಗ್ ನೋಡುವಾಗಲೂ ಕೂಡ ಡಿಸೈರ್ ಇರ್ಬೇಕಂದ್ರೆ ಪರ್ಟಿಕ್ಯುಲರ್ ವಾಂಟ್, ನೆಸೆಸಿಟಿ, ನೀಡ್, ಡಿಸೈರ್ ಇರಬೇಕು. ಆ ಡಿಸೈರ್ ಫುಲ್ಫಿಲ್ ಮಾಡ್ತಕ್ಕಂಥ, ಆ ಯುಟಿಲಿಟಿಯನ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಇಂಟ್ರೆಸ್ಟ್ ಇರಬೇಕು. ಹಾಗೇನೆ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡ್ತಕ್ಕಂಥ ಆಸಕ್ತಿ ಇರಬೇಕು, ಮನಸ್ಥಿತಿ ಇರಬೇಕು. ಜೊತೆಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಕೂಡ ನಾವು ಹೇಳಬೇಕಾಗುತ್ತೆ. ಈ ಒಂದು ವಾರದಲ್ಲಿ ಕಂಪ್ಲೀಟ್ ಮಾಡಬೇಕು, ಅಥವಾ 2 ವಾರದಲ್ಲಿ ಆಗುತ್ತೆ, ಅಥವಾ 2 ಡೇಸ್ ಅಲ್ಲಿ ಆಗುತ್ತೆ, 3 ಡೇಸ್, ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್ ಅನ್ನು ಕೂಡ ನಾವಿಲ್ಲಿ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ. ಸೊ ದಟ್ ಹಿಯರ್ ಎ ಟ್ಯಾಬ್ಯುಲರ್ ಲಿಸ್ಟ್ ಶೋಯಿಂಗ್ ದಟ್ ಕ್ವಾಂಟಿಟೀಸ್ ಆಫ್ ಎ ಕಮಾಡಿಟಿ ಡಿಮಾಂಡೆಡ್ ಬೈ ಎ ಪರ್ಟಿಕ್ಯುಲರ್ ಇಂಡಿವಿಜುವಲ್, ಒಬ್ಬನೇ ಒಬ್ಬ ವ್ಯಕ್ತಿ ವಿಧವಾದಂತಹ ಬದಲಾಗ್ತಾ ಇರತಕ್ಕಂತ ಬೆಲೆಗಳಿಗೆ ಎಷ್ಟು ಕ್ವಾಂಟಿಟಿಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಕಿಲೋಗ್ರಾಮ್ಸ್ ಅಲ್ಲಿ ಆಗಿರ್ಬೋದು, ಗ್ರಾಮ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಲೀಟರ್ಸ್ ಗಳಲ್ಲಾಗಿರ್ಬೋದು. ಈ ರೀತಿ ಅಂದ್ರೆ ಅದು ವಸ್ತುಗಳ ಮೇಲೆ ಡಿಪೆಂಡ್, ಯಾವ ತರಹದ ವಸ್ತು ಅಂತಕ್ಕಂಥದ್ದನ್ನ ನಾವು ಏನು ನೋಡ್ತಾ ಹೋಗ್ತೀವಿ. ಅದು ಕಿಲೋಗ್ರಾಮ್ಗಳಾದ್ರೂ ಮೆಜರ್ ಮಾಡ್ಬೋದು, ಅಥವಾ ಲೀಟರ್ಗಳಲ್ಲಾದ್ರೂ ಮೆಜರ್ ಮಾಡ್ಬೋದು. ಈ ರೀತಿ ವೇರಿಯೇಷನ್ಸ್ ಇರುತ್ತೆ. ಯೂನಿಟ್ ಆಫ್ ಮೆಜರ್ಮೆಂಟ್ ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ತರ, ಅಂದ್ರೆ ಈ ಸಾಲಿಡ್ ಪ್ರಾಡಕ್ಟ್ ಗಳಿಗೆ, ಯೂನಿಟ್ ಕಮಾಡಿಟಿಗಳಿಗೆ ಯೂನಿಟ್ ಆಫ್ ಮೆಜರ್ಮೆಂಟ್ ಯೂಶಲಿ ಗ್ರಾಮ್ಸ್ ಅಲ್ಲಿ ಇರುತ್ತೆ, ಅಥವಾ ಕ್ವಿಂಟಲ್ಸ್ ಗಳಲ್ಲಿ ಇರುತ್ತೆ, ಕೆಜಿಸ್ ಗಳಲ್ಲಿ ಇರುತ್ತೆ. ಅಥವಾ ಇನ್ನು ಅದು ಲಿಕ್ವಿಡ್ ಐಟಮ್ಸ್ ಅಲ್ಲಿ ಆದ್ರೆ ಮೆಜರ್ಮೆಂಟ್ ಸೊ ಲೀಟರ್ಸ್, ಮಿಲಿ ಲೀಟರ್ಸ್, ಈ ರೀತಿ ಒಂದು ಮೆಜರ್ಮೆಂಟ್ ಅನ್ನು ನಾವು ನೋಡ್ಬೋದು. ಗ್ಯಾಲನ್ಸ್ ಅಂತ ಕೂಡ ನಾವು ನೋಡ್ತೀವಿ. ರೈಟ್, ನೋಡೋದು ಹೋಗೋಣ. ಇಲ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ಏನು, ಒಂದು ಟೇಬಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಒಬ್ಬ ವ್ಯಕ್ತಿ ಮಿಸ್ಟರ್ ಎ, ಅಥವಾ ಯಾರೋ ಒಬ್ಬ ಅಂದ್ಕೊಳ್ಳಿ, ರೈಟ್, ಮಿಸ್ಟರ್ ಎ, ಸೋ ಅಂಡ್ ಸೋ ಪರ್ಸನ್, ಮಿಸ್ಟರ್ ಎಕ್ಸ್, ಯಾರೋ ಒಬ್ಬ ವ್ಯಕ್ತಿ. ನೋಡಿ ಇಲ್ಲಿ ಮಾವಿನ ಹಣ್ಣುಗಳ ಬೆಲೆಗಳನ್ನ ಕೊಟ್ಟಿದ್ದಾರೆ. 1 kgಗೆ ಇರತಕ್ಕಂತ ಪ್ರೈಸ್, ಪ್ರತಿ ಕೆಜಿಗೆ ಎಷ್ಟೆಷ್ಟು ಬೆಲೆ ನೋಡಿ. 1 kgಗೆ ₹30 ಇದ್ದಾಗ ಆ ವ್ಯಕ್ತಿ ಎಷ್ಟು, ಒಂದು ವಾರಕ್ಕೆ ಬೇಕಾಗುವಷ್ಟು, ನೋಡಿ ಒಂದು ವಾರಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು. ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ತೋರಿಸ್ತಾ ಇರತಕ್ಕಂತ ಇನ್ಫಾರ್ಮೇಶನ್ ಒಂದು ವಾರಕ್ಕೆ ಆಗುವಷ್ಟು. ರೈಟ್, ನೋಡಿ 1 kg ಬೆಲೆ ₹30 ಇದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ 2 kgಗಳನ್ನ ಪರ್ಚೇಸ್ ಮಾಡ್ತಾನೆ ಮಾವಿನ ಹಣ್ಣು. ಅದೇ ಒಂದು ವೇಳೆ ₹5 ಕಡಿಮೆ ಆಯ್ತು, ಪ್ರೈಸ್ ರೆಡ್ಯೂಸ್ ಆಯ್ತು, ಅಂದ್ರೆ ₹25 ಇದೆ 1 kg ಬೆಲೆ, ಮಾವಿನ ಹಣ್ಣಿನ 1 kg ಬೆಲೆ ಎಷ್ಟಿದೆ, ₹25. ಅವಾಗ ಏನ್ ಮಾಡ್ತಾನೆ ಆ ವ್ಯಕ್ತಿ, ಸೊ ಬೆಲೆ ಕಡಿಮೆ ಆಯ್ತಲ್ವಾ, 4 kgಯನ್ನ ಖರೀದಿ ಮಾಡ್ತಾನೆ. ಹಾಗೆ ₹20 ಇದ್ದಾಗ, ₹20 1 kg ಇದ್ದಾಗ 6 kgs ಅನ್ನ ಪರ್ಚೇಸ್ ಮಾಡಬಹುದು. ಹಾಗೆ ₹15 ಇದ್ದಾಗ ಬೆಲೆ ಇನ್ನೂ ಕಡಿಮೆ ಆಯ್ತು, ರೈಟ್, ಸೊ ಪ್ರೈಸ್ ಇನ್ನು ರೆಡ್ಯೂಸ್ ಆಗ್ತಾ ಇದೆ. ಅವಾಗ ಏನಾಯ್ತು, 10 kgಯನ್ನ ಖರೀದಿ ಮಾಡಬಹುದು. If in case the price of a mango per kg is ₹10, the quantity demanded will be 16 kgs per week. ನೋಡಿ, ನಾವು ಇಲ್ಲಿ ಬರ್ದಿರ್ತಕ್ಕಂಥ, ಸರ್ ನೀವು ಕೇಳ್ಬೋದು, ಸರ್ ಇದು ₹30 ಇದ್ದಾಗ 2 kgನೇ ಯಾಕೆ ತಗೋತಾರೆ, 3 kg ತಗೋಬೋದಲ್ವಾ? ಅಥವಾ ₹15 ಇದ್ದಾಗ 10 kgನೇ ಯಾಕೆ ತಗೋತಾರೆ, 15 kg ತಗೋಬೋದಲ್ವಾ? ತಗೋಬಹುದು, ಯಾರು ಬೇಡ ಅಂದ್ರು ತಗೊಳ್ಳಿ, ಎಷ್ಟಾದ್ರೂ ತಗೊಳ್ಳಿ. ಆದ್ರೆ ನೋಡಿ, ಇದು ಜಸ್ಟ್ ಇಮ್ಯಾಜಿನರಿ ಫಿಗರ್ಸ್, ಇದು ಹೈಪೋಥೆಟಿಕಲ್ ಫಿಗರ್ಸ್ ಅಷ್ಟೇ. ಜಸ್ಟ್ ಒಂದು ಅಸಂಪ್ಷನ್ ಬೇಸಿಸ್ ಮೇಲೆ ನಾವು ತಗೋಬೇಕು. ಇಲ್ಲಿ ಅಸಂಪ್ಷನ್ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ, ನೋಡಿ ಬೆಲೆಗಳು ಹೆಚ್ಚಾದಂತೆಲ್ಲ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬೇಡಿಕೆ ಕಡಿಮೆ ಆಗ್ತಾ ಇದೆ. ಹಾಗೆ ಬೆಲೆಗಳು ಇಳಿಮುಖವಾದಂತೆಲ್ಲ ಬೇಡಿಕೆ ಏನಾಗುತ್ತೆ,
ಹೆಚ್ಚಾಗ್ತಾ ಹೋಗುತ್ತೆ. ನೀವು ಗಮನಿಸ್ಬೋದು, 30 ರೂಪಾಯಿ ಕೆಜಿ ಇದ್ದಾಗ ಬರೀ 2 ಕೆಜಿ ತಗೋತಾ ಇದ್ದ ಆ ವ್ಯಕ್ತಿ, ಅಥವಾ 10 ರೂಪಾಯಿ ಕೆಜಿ ಇದ್ದಾಗ 16 ಕೆಜಿ ಡಿಮಾಂಡ್ ಮಾಡ್ತಾ ಇದ್ದಾನೆ ಅಲ್ವಾ. ಅಂದ್ರೆ ಇಲ್ಲೇನು ಲಾ ಆಫ್ ಡಿಮಾಂಡ್ ಪ್ರೂವ್ ಆಗ್ತಾ ಇದೆ. ಅಂದ್ರೆ ಈ ಇಮ್ಯಾಜಿನರಿ ಫಿಗರ್ಸ್ ಇಂದ ಬೇರೆ ಬೇರೆ ಸಿಚುವೇಶನ್ಸ್ ಅಲ್ಲಿ ನೋಡಿ, ಪ್ರೈಸಸ್ ಜಾಸ್ತಿ ಆದ್ರೂ ಕೂಡ ಕ್ವಾಂಟಿಟಿ ಡಿಮಾಂಡ್ ಮಾಡುವಂಥದ್ದು ಜಾಸ್ತಿ ಆಗ್ಬೋದು, ಇಲ್ಲ ಅಂತಲ್ಲ, ಆದ್ರೆ ಎಕ್ಸೆಪ್ಷನ್ಸ್ ಇದೆ. ಬಟ್ ಈವನ್ ದೋ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಟು ದ ಲಾ ಆಫ್ ಡಿಮಾಂಡ್, ಇಲ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ಅಲ್ಲಿ ಏನ್ ಮಾಡಬೇಕು, ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ ಅಂತ ನೀವು ತೋರಿಸ್ಲಿಕ್ಕೋಸ್ಕರ ಈ ರೀತಿ ಒಂದು ಇಮ್ಯಾಜಿನರಿ ಫಿಗರ್ಸ್ ಅನ್ನ ನೀವು ಹಾಕ್ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಬೇಡಿಕೆ ರೇಖೆ ಯಾವಾಗ್ಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ, ಎಡದಿಂದ ಬಲಕ್ಕೆ ಇಳಿಮುಖವಾಗಿರತಕ್ಕಂತ ಅಂಶವನ್ನ ನಾವು ಗಮನಿಸಬೇಕು. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ, ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ಏನು? ವೆರಿ ಸಿಂಪಲ್. ನಾವು ಈಗಾಗಲೇ ಒಬ್ಬನೇ ಒಬ್ಬ ವ್ಯಕ್ತಿಯ ಬೇಡಿಕೆಯನ್ನ ನಾವು ನೋಡಿದೀವಿ. ಪ್ರೈಸಸ್ ಮತ್ತೆ ಬದಲಾಗ್ತಾ ಇರತಕ್ಕಂತಹ ಪ್ರೈಸಸ್ಗೆ ಅವನು ಪರ್ಚೇಸ್ ಮಾಡಬಹುದಾದಂತಹ ಕ್ವಾಂಟಿಟಿಯನ್ನ ನಾವೀಗ ನೋಡಿದೀವಿ. ಅದೇ ತರ ಇಲ್ಲಿ ಕಾಂಬಿನೇಷನ್ ಅಂದ್ರೆ 2 ಅಥವಾ 3 ಜನ, 5-6 ಜನ, 16 ಜನ ಇರಬಹುದು. ಮೋರ್ ದನ್ ಅಂದ್ರೆ ಎನ್ ನಂಬರ್ ಆಫ್ ಪೀಪಲ್. ಮಾರ್ಕೆಟ್ ಅಲ್ಲಿ ಒಬ್ರು ಇರಲ್ಲ ಅಥವಾ ಇಬ್ರು ಇರಲ್ಲ, ಸೊ ಸುಮಾರು ಜನ ಇರ್ತಾರೆ. ಆ ಎಲ್ಲಾ ಒಟ್ಟಾರೆ ಒಂದು ಮಾರುಕಟ್ಟೆಯಲ್ಲಿ ಇರತಕ್ಕಂತ ಒಟ್ಟಾರೆ ಬೇಡಿಕೆಯನ್ನ ನಾವು ಈ ಶೆಡ್ಯೂಲ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ವೆರಿ ಸಿಂಪಲ್. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಈಸ್ ನಥಿಂಗ್ ಬಟ್ ಎ ಟ್ಯಾಬ್ಯುಲೇಷನ್ ಆಫ್ ಅ ಕ್ವಾಂಟಿಟಿ ಆಫ್ ಗೂಡ್ಸ್ ದಟ್ ಆಲ್ ಕನ್ಸ್ಯೂಮರ್ಸ್ ಇನ್ ಎ ಪರ್ಟಿಕ್ಯುಲರ್ ಮಾರ್ಕೆಟ್. ಒಂದು ಏನು ನಿರ್ದಿಷ್ಟ ಮಾರುಕಟ್ಟೆ ಪ್ರದೇಶದಲ್ಲಿ ಸುಮಾರು ಜನ ಏನು ಗ್ರಾಹಕರು ಇರ್ತಾರೆ. ಆ ಎಲ್ಲಾ ಗ್ರಾಹಕರುಗಳು ಏನು ಡಿಮಾಂಡ್ ಮಾಡಬಹುದಾದಂತಹ ಎಲ್ಲ ಗ್ರಾಹಕರು ಬೇಡಿಕೆ ನೀಡಬಹುದಾದಂತಹ ಒಟ್ಟು ಏನು ಕ್ವಾಂಟಿಟಿ ಅಂತ ನಾವು ಹೇಳ್ಬೋದು, ಒಟ್ಟಾರೆ ಉತ್ಪನ್ನ ಅಂತ ನಾವು ಹೇಳ್ಬೋದು, ರೈಟ್. ಸೊ ಅವರು ಪರ್ಚೇಸ್ ಮಾಡಬಹುದಾದಂತಹ ಒಂದು ಒಟ್ಟಾರೆ ಏನು ಕ್ವಾಂಟಿಟಿ ಇನ್ ದ ಸೆನ್ಸ್, ಕನ್ನಡದಲ್ಲಿ ಪದ ಏನಂತಾರಪ್ಪ, ಕ್ವಾಂಟಿಟಿ ಒಟ್ಟಾರೆ ವಸ್ತುಗಳು, ಎಸ್, ಅಟ್ ಎ ಗಿವನ್ ಪ್ರೈಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಬೆಲೆ ಕೂಡ ಇರುತ್ತಲ್ಲಿ. ಅಂಡ್ ದೆನ್ ಅಟ್ ಎನಿ ಗಿವನ್ ಪ್ರೈಸ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆನ್ ದ ಡಿಮಾಂಡ್ ಶೆಡ್ಯೂಲ್ ಈಸ್ ದ ಸಮ್ ಆಫ್ ಆಲ್ ಕನ್ಸ್ಯೂಮರ್ಸ್ ಕ್ವಾಂಟಿಟಿ ಡಿಮಾಂಡೆಡ್ ಅಟ್ ದಟ್ ಪ್ರೈಸ್. ನೋಡಿ, ಈ ಹಿಂದೆ ನಾವು ನೋಡಿದ್ವಿ, 30 ರೂಪಾಯಿ ಇದ್ದಾಗ ಏನ್ ಮಾಡ್ದ, 2 ಕೆಜಿಯನ್ನ ತಗೊಂಡ ಒಬ್ಬ ವ್ಯಕ್ತಿ. ಅದೇ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ಬೋದು, ಅದೇ 30 ರೂಪಾಯಿ ಪ್ರೈಸ್ ಇದ್ದಾಗ ಇನ್ನೊಬ್ಬ ವ್ಯಕ್ತಿನೂ ಕೂಡ 2 ಕೆಜಿ ತಗೋಬಹುದು. ಎ ಅಂತಕ್ಕಂಥ ವ್ಯಕ್ತಿ 2 ಕೆಜಿ ತಗೋತಾನೆ, ಬಿ ಅಂತಕ್ಕಂಥ ವ್ಯಕ್ತಿ ಕೂಡ 2 ಕೆಜಿ ತಗೋತಾನೆ, ಸಿ ಅಂತಕ್ಕಂಥ ವ್ಯಕ್ತಿ ಅವನು ಪರ್ಚೇಸಿಂಗ್ ಬಿಹೇವಿಯರ್ ಬೇರೆ ಇರ್ಬೋದು, ಅವ್ನು 3 ಕೆಜಿ ತಗೋಬಹುದು, ಅಥವಾ ಡಿ ಅಂತಕ್ಕಂಥ ವ್ಯಕ್ತಿ ಅವನು ಕೇವಲ 1 ಕೆಜಿ ತಗೋಬಹುದು, ರೈಟ್. ಸೊ ಡಿ ಅನ್ನುವಂಥ ಪರ್ಸನ್. ಇಲ್ಲಿ ನೋಡಿ, ಪ್ರೈಸ್ ಮಾತ್ರ ಸೇಮ್ 30 ರೂಪೀಸ್ ಇದ್ದಾಗ ಇಷ್ಟು ಜನ, ಈ 4 ಜನ ಈ ರೀತಿ ಡಿಮಾಂಡ್ ಮಾಡಿದ್ರು. ಒಬ್ರು 2 ಕೆಜಿ, ಒಬ್ರು 2 ಕೆಜಿ, ಇನ್ನೊಬ್ರು 3, ಇನ್ನೊಬ್ರು 1. ಒಟ್ಟಾರೆ ಟೋಟಲ್ ಮಾಡಿ 2, 2, 4, 3, 4, 4, 8 ಕೆಜಿ. ಅಂದ್ರೆ 30 ರೂಪಾಯಿ ಬೆಲೆ ಇದ್ದಾಗ ಮಾರ್ಕೆಟ್ ಅಲ್ಲಿ ಎಷ್ಟು ಕೆಜಿ ಸೇಲ್ ಆಗಬಹುದು ಅಂತಂದ್ರೆ 8 ಕೆಜಿ ಡಿಮಾಂಡ್ ಕ್ರಿಯೇಟ್ ಆಗ್ಬೋದು. ಅದೇ ತರ ಒಂದ್ ವೇಳೆ 20 ರೂಪಾಯಿ ತಂದ್ಕೊಳ್ಳಿ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, 4 ಕೆಜಿಯನ್ನ ಖರೀದಿ ಮಾಡಬಹುದು. ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, 3 ಕೆಜಿಯನ್ನ ಖರೀದಿ ಮಾಡಬಹುದು. ಇನ್ನೊಬ್ಬ ವ್ಯಕ್ತಿ 5 ಕೆಜಿಯನ್ನ ಖರೀದಿ ಮಾಡಬಹುದು, ಅಥವಾ ಇನ್ನೊಬ್ಬ ವ್ಯಕ್ತಿ 2 ಕೆಜಿಯನ್ನ ಖರೀದಿ ಮಾಡಬಹುದು. ಅಂದ್ರೆ 20 ರೂಪಾಯಿ ಬೆಲೆ ಇದ್ದಾಗ ಎಷ್ಟು ಡಿಮಾಂಡ್ ಬಂತು, 5, 5, 10, 14 ಕೆಜಿ ಡಿಮಾಂಡ್ ಬರುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ಬೆಲೆಗಳು ಕಡಿಮೆ ಆದಂತೆ, ಅಂದ್ರೆ 10 ರೂಪಾಯಿ ಪ್ರೈಸ್ ರೆಡ್ಯೂಸ್ ಆಗಿದ್ದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ 6 ಕೆಜಿ ಎಕ್ಸ್ಟ್ರಾ ಸೇಲ್ ಆಗ್ತಾ ಇದೆ, ರೈಟ್. ಅಂದ್ರೆ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಆಗ್ತಾ ಇದೆ. ಈ ರೀತಿ ಒಂದು ರಿಲೇಶನ್ಶಿಪ್ ಅನ್ನ ನಾವು ಈ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಲ್ಲಿ ನೋಡಬಹುದು. ಹಾಗೆ ನೋಡಿ, ಇನ್ನೊಂದು ಅಂಶ ನೀವು ಗಮನಿಸಬೇಕು, ದರ್ ಈಸ್ ಅ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಪ್ರೈಸ್ ಅಂಡ್ ಕ್ವಾಂಟಿಟಿ ಡಿಮಾಂಡ್. ಕ್ವಾಂಟಿಟಿ ಮತ್ತೆ ಕ್ವಾಂಟಿಟಿ ಡಿಮಾಂಡೆಡ್ ಹಾಗೆ ಪ್ರೈಸ್ ಇವೆರಡರ ಮಧ್ಯೆ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ. ಇನ್ವರ್ಸ್ ಅಂದ್ರೆ ಏನು, ಆಪೋಸಿಟ್ ರಿಲೇಶನ್ಶಿಪ್ ಅಂತ. ನೋಡಿ, ಬೆಲೆಗಳು ಹೆಚ್ಚಾದರೆ ಬೇಡಿಕೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ರೀತಿ ಬೆಲೆಗಳು ಕಡಿಮೆ ಆದ್ರೆ ಏನಾಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ ಅಲ್ವಾ. ನೋಡಿ, ಬೆಲೆಗಳು ಹೆಚ್ಚಾದ್ರೆ ಬೇಡಿಕೆ ಕಡಿಮೆ ಆಗುತ್ತೆ, ಹಾಗೇನೆ ಬೆಲೆಗಳು ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಇನ್ವರ್ಸ್ ರಿಲೇಶನ್ಶಿಪ್ ಇದೆಯಲ್ಲ, ಆಪೋಸಿಟ್ ರಿಲೇಶನ್ಶಿಪ್ ಇದೆಯಲ್ಲ. ಸೊ ಈ ಆಪೋಸಿಟ್ ರಿಲೇಶನ್ಶಿಪ್ ಅನ್ನ ನಾವು ಈ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅಲ್ಲಿ ನೋಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್. ನೋಡಿ, ಈಗ ಇದುವರೆಗೂ ಕೂಡ ಥಿಯರಿ ಕಾನ್ಸೆಪ್ಟ್ ಆಗಿದೆ. ಈಗ ಒಂದು ಶೆಡ್ಯೂಲ್ ನಾವು ನೋಡ್ತಾ ಹೋಗೋಣ. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ನೋಡಿ. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್
ಇಲ್ಲಿ ಪ್ರೈಸಸ್ ಇದೆ 4 ರೂಪಾಯಿ, 3, 2, 1 ಈ ರೀತಿ ಪ್ರೈಸಸ್ ಇದೆ. ಹಾಗೆ ಯೂನಿಟ್ ಆಫ್ ಕ್ವಾಂಟಿಟಿ ಎಕ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಂತ ತಗೊಳ್ಳಿ. ಎಕ್ಸ್ ಅಂತಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಏನು ಪ್ರಾಡಕ್ಟ್ ಗೂಡ್ಸ್ ಅಂತ ಅನ್ಕೊಳ್ಳಿ. ಯೂನಿಟ್ ಆಫ್ ಕಮಾಡಿಟಿ ಎಕ್ಸ್ ಡಿಮಾಂಡೆಡ್ ಪರ್ ಡೇ ಬೈ ಇಂಡಿವಿಜುವಲ್ಸ್. ಎ ಅಂತಕ್ಕಂಥ ವ್ಯಕ್ತಿ ಎಷ್ಟು ಡಿಮಾಂಡ್ ಮಾಡಿದ್ದಾನೆ, ಬಿ ಎಷ್ಟು ಡಿಮಾಂಡ್ ಮಾಡಿದ್ದಾನೆ, ಸಿ ಅಂತಕ್ಕಂಥ ವ್ಯಕ್ತಿ ಎಷ್ಟು ಪರ್ಚೇಸ್ ಮಾಡಬಹುದು. ಇವೆಲ್ಲವನ್ನು ಕೂಡ ನಾವು ಆಡ್ ಮಾಡಿದಾಗ ನಿಮಗೇನು ಬರುತ್ತೆ, ಟೋಟಲ್ ಮಾರ್ಕೆಟ್ ಡಿಮ್ಯಾಂಡ್ ಬರುತ್ತೆ, ರೈಟ್. ಸೊ ವಿತ್ ದಿಸ್ ಗಿವನ್ ಪ್ರೈಸ್, ಈ ಗಿವನ್ ಪ್ರೈಸಸ್ 4, 3, 2, 1 ಈ ರೀತಿ ಪ್ರೈಸಸ್ ಇದೆ. ಈ ರೀತಿ ಬೆಲೆಗಳು ಮಾರುಕಟ್ಟೆ ಸ್ಥಿತಿಗತಿಗಳಿದ್ದಾಗ ಅಲ್ಲಿರ್ತಕ್ಕಂಥ ಒಟ್ಟಾರೆ ಡಿಮ್ಯಾಂಡ್ ಅಂದ್ರೆ ಇಂಡಿವಿಜುವಲ್ ಡಿಮ್ಯಾಂಡ್ ಅನ್ನ ನಾವು ಒಟ್ಟುಗೂಡಿಸಿ ಏನ್ ಮಾಡ್ತೀವಿ, ಮಾರ್ಕೆಟ್ ಡಿಮ್ಯಾಂಡ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಫ್ರೆಂಡ್ಸ್, ನನಗೆ ಹೇಳಿ, ಈಗ ಈ ಮಾರ್ಕೆಟ್ ಡಿಮ್ಯಾಂಡ್ ನಮಗೆ ಯಾಕೆ ಗೊತ್ತಾಗಬೇಕು? ಯಾಕೆ ಇಂಡಿವಿಜುವಲ್ ಡಿಮ್ಯಾಂಡ್ ಗೊತ್ತಾದ್ರೆ ಸಾಕಲ್ವಾ? ರೈಟ್. ಎ ಅನ್ನತಕ್ಕಂಥ ವ್ಯಕ್ತಿ ಎಷ್ಟು ಮಾಡಿದ್ದಾನೆ, ಸಿ ಇಷ್ಟು ಗೊತ್ತಾದ್ರೆ ಸಾಕಲ್ವಾ? ಮಾರ್ಕೆಟ್ ಡಿಮ್ಯಾಂಡ್ ಆಗ್ಬೇಕು ನಮಗೆ. ಹೇಳ್ತೀರಾ ಯಾರಾದ್ರು? ಮಾರ್ಕೆಟ್ ಡಿಮ್ಯಾಂಡ್ ಹಾಕ್ಬೇಕಪ್ಪ. ಯಾಕೆ ನಾವು ತಿಳ್ಕೊಬೇಕು ಮಾರ್ಕೆಟ್ ಡಿಮ್ಯಾಂಡ್ನ ಆಸ್ ಎ ಬಿಸ್ನೆಸ್ ಮ್ಯಾನ್? ವೆರಿ ಸಿಂಪಲ್. ಸೊ ನಾವು ಮಾರ್ಕೆಟಲ್ಲಿ ಎಷ್ಟು ವಸ್ತುಗಳನ್ನ ನಾವು ಸಪ್ಲೈ ಮಾಡಬೇಕು ನೋಡಿ. ಡಿಮ್ಯಾಂಡ್ಗೆ ತಕ್ಕಂತೆ ನಾವು ಸಪ್ಲೈ ಮಾಡಬೇಕಾಗುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸಪ್ಲೈ ಕೂಡ ಇನ್ಕ್ರೀಸ್ ಮಾಡಬೇಕು. ಹಾಗೆ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಸಪ್ಲೈಯನ್ನು ಕೂಡ ನಾವು ರೆಡ್ಯೂಸ್ ಮಾಡಬೇಕು. ಒಂದ್ ವೇಳೆ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಸಪ್ಲೈ ಜಾಸ್ತಿ ಮಾಡದೆ ಹೋದ್ರೆ ಇನ್ನೂ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಒಂದು ಜೊತೆಗೆ ನಿಮ್ಮ ಕಂಪನಿಯ ವಸ್ತುಗಳನ್ನ ಬಿಟ್ಟು ಬೇರೆ ಕಂಪನಿಯ ವಸ್ತುಗಳಿಗೆ ಬದಲಾಗ್ತಾ ಹೋಗ್ತಾರೆ. ಅವಾಗ ನಿಮಗೆ ಅಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಆಫ್ಟರ್ ಸರ್ಟನ್ ಪಾಯಿಂಟ್ ನಿಮ್ಮ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ನ ಡಿಮ್ಯಾಂಡ್ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಆ ರೀತಿ ಆಗ್ಲಿಕ್ಕೆ ನಾವು ಬಿಡಬಾರ್ದು. ಸೊ ಯು ಹ್ಯಾವ್ ಟು ಮ್ಯಾಚ್ ಆಲ್ವೇಸ್ ಡಿಮ್ಯಾಂಡ್ ವಿತ್ ಸಪ್ಲೈ, ರೈಟ್. ನೋಡಿ, ಈ ರೀತಿ ಇಂಡಿವಿಜುವಲ್ ಡಿಮ್ಯಾಂಡ್ ಅನ್ನ ನಾವು ಕನ್ಸಿಡರ್ ಮಾಡಿ ಟೋಟಲ್ ಮಾಡಿಕೊಂಡು ಸೊ ಅಕ್ಯುಮುಲೇಟ್ ಮಾಡಿ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಎಸ್, ನೋಡ್ತಾ ಹೋಗೋಣ. 4 ರೂಪೀಸ್ ಪರ್ ಕಿಲೋ ಇದ್ದಾಗ ಒಬ್ಬ ವ್ಯಕ್ತಿ 1 kg ಖರೀದಿ ಮಾಡ್ಬೋದು. ಇನ್ನೊಬ್ಬ ವ್ಯಕ್ತಿ 1 kg ಮಾಡ್ಬೋದು. ಹಾಗೆ ಇನ್ನೊಬ್ಬ ವ್ಯಕ್ತಿ 3 kg ತಗೊಳ್ಬಹುದು. ಒಟ್ಟಾರೆ ಮಾರ್ಕೆಟ್ ಡಿಮ್ಯಾಂಡ್ 4 ರೂಪಾಯಿ ಬೆಲೆ ಇದ್ದಾಗ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, 5 kg ಸೇಲ್ ಆಗ್ಬಹುದು ಅಂತಕ್ಕಂಥ ಒಂದು ಐಡಿಯಾ ಬಂದಿದೆ. ನೋಡಿ, ಇದು ಹೈಪಾಥೆಟಿಕಲ್ ಡಾಟಾ. ಹೈಪಾಥೆಟಿಕಲ್ ಡಾಟಾ ಅಂದ್ರೆ ಇಮ್ಯಾಜಿನರಿ ಫಿಗರ್ ಅಂತ. ಸೊ ಜಸ್ಟ್ ಗೆಸ್ಸಿಂಗ್ಸ್ ಅಷ್ಟೇ, ಇದು ಒಂದು ಐಡಿಯಾ, ಅಸಂಪ್ಷನ್ ಅಷ್ಟೇನೇನೆ. 3 ರೂಪೀಸ್ ಪ್ರೈಸ್ ಇದ್ದಾಗ ಒಬ್ಬ ವ್ಯಕ್ತಿ 2 kg ಖರೀದಿ ಮಾಡಬಹುದು, ಡಿಮ್ಯಾಂಡ್ ಮಾಡಬಹುದು. ಅಥವಾ ಇನ್ನೊಬ್ಬ ವ್ಯಕ್ತಿ 3 kg ತಗೋಬಹುದು, ಇನ್ನೊಬ್ಬ ವ್ಯಕ್ತಿ 5 kg ತಗೊಳ್ಬಹುದು. ಒಟ್ಟಾರೆ 10 kg ಆಯ್ತು. ಅಂದ್ರೆ 1 ರೂಪಾಯಿ ಬೆಲೆ ಕಡಿಮೆ ಆಗಿದ್ದಕ್ಕೋಸ್ಕರ ನಿಮ್ಮ ಸೇಲ್ಸ್ ಏನಾಯ್ತು, 5 kg ಇಂಪ್ರೂವ್ ಆಯ್ತು ಇಲ್ಲಿ, ಅಲ್ವಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಮತ್ತೆ ಅಗೇನ್ 1 ರೂಪಾಯಿ ಪ್ರೈಸ್ ರೆಡ್ಯೂಸ್ ಮಾಡ್ತೀರಾ. 2 ರೂಪೀಸ್ ಇತ್ತು, ಅವಾಗ ಒಬ್ಬ ವ್ಯಕ್ತಿ 3 kg ತಗೊಳ್ಬಹುದು, ಇನ್ನೊಬ್ಬ ವ್ಯಕ್ತಿ 5 kg ತಗೊಳ್ಬಹುದು, ಇನ್ನೊಬ್ಬ ವ್ಯಕ್ತಿ 7 kg ತಗೊಳ್ಬಹುದು, ಅಲ್ವಾ? ಸೊ ಒಟ್ಟಾರೆ ಟೋಟಲ್ ಎಷ್ಟು, 15 kg ಸೇಲ್ಸ್ ಆಗತಕ್ಕಂಥ ಚಾನ್ಸಸ್ ಇದೆ. ಅಂದ್ರೆ ಅಗೇನ್ ಇನ್ನೂ 1 ರೂಪಾಯಿ ನೀವು ರೆಡ್ಯೂಸ್ ಮಾಡಿದಾಗ ಅನದರ್ 5 kg ನೀವು ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ತಾ ಇದ್ದೀರಾ. ಅದೇ ತರ ನೆಕ್ಸ್ಟ್ ಲಾಸ್ಟ್ 1 ರೂಪಾಯಿ ಪರ್ ಕಿಲೋ ಇದ್ದಾಗ ಏನ್ ಮಾಡ್ತಾನೆ, ಒಬ್ಬ ವ್ಯಕ್ತಿ 5 kg ತಗೊಳ್ಬಹುದು, ಇನ್ನೊಬ್ಬ 9 kg, ಈ ರೀತಿ ಇನ್ನೊಬ್ಬ 10 kg. ಒಟ್ಟಾರೆಯಾಗಿ 24 kg ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇಲ್ಲಿ ಡಿಫರೆನ್ಸ್ ಏನು ನೋಡಿ, 4 ರೂಪಾಯಿಯಿಂದ 1 ರೂಪಾಯಿ ನೀವು ಅಂದ್ರೆ ಅರೌಂಡ್ 3 ರೂಪೀಸ್ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡಿದಿರಿ ಅಲ್ವಾ? ಅವಾಗ ಏನಾಯ್ತು, 5 kg ಇದ್ದಂತಹ ಡಿಮ್ಯಾಂಡ್ 24 kg ಬಂದಿದೆ ಅಲ್ವಾ? ಸೊ ಈ ರೀತಿ ಏನಾಗುತ್ತೆ, ಬೆಲೆಗಳು ಕಡಿಮೆ ಆದಂತೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬೇಡಿಕೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಮಾರ್ಕೆಟ್ ಡಿಮ್ಯಾಂಡ್ ಶೆಡ್ಯೂಲ್ ಅಂತ ನಾವು ತಿಳ್ಕೊಳ್ಬಹುದು. ಎಸ್, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನಾವು. ನಮ್ಮ ಮುಂದಿನ ಕಾನ್ಸೆಪ್ಟ್ ಇರೋದು ಲಾ ಆಫ್ ಡಿಮಾಂಡ್. ಓಕೆ, ಸಾರಿ, ಲಾ ಆಫ್ ಡಿಮಾಂಡ್ ಅಲ್ಲ, ಇನ್ನೊಂದು ಕಾನ್ಸೆಪ್ಟ್ ಇದೆ. ಜಸ್ಟ್ ಮೂಮೆಂಟ್. ಡಿಮಾಂಡ್ ಕರ್ವ್. ಇದುವರೆಗೂ ನಾವು ಡಿಮಾಂಡ್ ಶೆಡ್ಯೂಲ್, ಇಂಡಿವಿಜುವಲ್ ಮತ್ತೆ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ನೋಡಿದೀವಿ. ಡಿಮಾಂಡ್ ಕರ್ವ್ ಬಗ್ಗೆ ನಾವು ನೋಡೋಣ. ಡಿಮಾಂಡ್ ಕರ್ವ್ ಅಂತಂದ್ರೆ ವೆರಿ ಸಿಂಪಲ್, ಬೇಡಿಕೆ ರೇಖೆ. ನೋಡಿ, ಇಲ್ಲಿ ಒಂದಷ್ಟು ಇಮ್ಯಾಜಿನರಿ ಫಿಗರ್ಸ್ ಇರತಕ್ಕಂತ ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ಅನ್ನ ಮಾಹಿತಿ ಕೊಟ್ಟಿದ್ದಾರೆ. ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್
₹5 ಪರ್ ಕೆಜಿ ಇದ್ದಾಗ 100 ಕ್ವಾಂಟಿಟಿಯನ್ನ ಒಂದು ವಾರಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಹಾಗೆ ₹3 ಇದ್ದಾಗ 300 ಕ್ವಾಂಟಿಟಿ ಡಿಮ್ಯಾಂಡ್ ಮಾಡ್ತಾರೆ. ₹2 ಇದ್ದಾಗ 400 ಕ್ವಾಂಟಿಟಿಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದೇ ₹1 ಬೆಲೆ ಇದ್ದಾಗ ಏನಾಯ್ತು, 500 ಕ್ವಾಂಟಿಟಿಯನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಏನಾಯ್ತು, ಇಲ್ಲಿ ಬೆಲೆಗಳು ಕಡಿಮೆ ಆದಂತೆಲ್ಲ ಬೇಡಿಕೆ ಇಂಪ್ರೂವ್ ಆಗ್ತಾನೇ ಇದೆ ಅಲ್ವಾ, ಬೇಡಿಕೆ ಏರಿಕೆ ಆಗ್ತಾ ಇದೆ. ಓಕೆ, ಸೊ ಇದನ್ನ ನಾವೇನ್ ಮಾಡಬೇಕು, ಈ ಒಂದು ಪರ್ಟಿಕ್ಯುಲರ್ ಶೆಡ್ಯೂಲ್ ಅನ್ನ ಒಂದು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಆ ಗ್ರಾಫ್ ಅಂತಂದ್ರೆ ಬೇರೆ ಏನು ಅಲ್ಲ, ಡಿಮಾಂಡ್ ಕರ್ವ್. ಓಕೆ, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನು ನಾವು ಡಿಮಾಂಡ್ ಕರ್ವ್ ಅಂತ ಕರೀತೀವಿ, ರೈಟ್. ಸೊ ವೆರಿ ಸಿಂಪಲ್, ಡಿಮಾಂಡ್ ಕರ್ವ್ ಈಸ್ ನಥಿಂಗ್ ಬಟ್ ಇನ್ಫಾರ್ಮೇಶನ್, graphical representation of the prices of given period of time and also the corresponding demand for a particular commodity in a particular period of time ಅಂತ ನಾವು ಹೇಳ್ಬೋದು, ರೈಟ್. ಸೊ ನೋಡಿ, ಈ ರೀತಿ ಇರುತ್ತೆ. ₹1 ನೀವು ಪ್ರೈಸ್ ಇದ್ದಾಗ, ಬೆಲೆ ₹1 ಇದ್ದಾಗ, ಸಾರಿ ಉಲ್ಟಾ ಬರೋಣ, ₹5 ಇದ್ದಾಗ ಎಷ್ಟು ಡಿಮಾಂಡ್ ಮಾಡ್ತಾ ಇದ್ದಾರೆ, 100 ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ. ನೋಡಿ, 2 ಪಾಯಿಂಟ್ ಇಂಟರ್ಸೆಕ್ಟ್ ಮಾಡ್ಬೇಕು ಇಲ್ಲಿ. ಓಕೆ, ₹5 ಕ್ವಾಂಟಿಟಿ ಇದ್ದಾಗ 100 ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ, ರೈಟ್. ಅದೇ ₹4 ಇದ್ದಾಗ ಏನ್ ಮಾಡ್ತಾ ಇದ್ದೀರಿ, 200 ಕ್ವಾಂಟಿಟಿಯನ್ನು ಡಿಮಾಂಡ್ ಮಾಡ್ತಾ ಇದ್ದಾರೆ. ಓಕೆ, ₹3 ಇದ್ದಾಗ ಏನಾಯ್ತು, ಮಾರ್ಕೆಟ್ ಅಲ್ಲಿ 300 ಕ್ವಾಂಟಿಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಓಕೆ, ₹2 ಇದ್ದಾಗ ಏನಾಯ್ತು, ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಡಿಮಾಂಡ್ ಕ್ರಿಯೇಟ್ ಆಗಿದೆ. ಎಷ್ಟು, 400 ಕ್ವಾಂಟಿಟಿಯನ್ನ ಡಿಮಾಂಡ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ಹಾಗೇನೆ ₹1 ಪರ್ ಕ್ವಾಂಟಿಟಿ ಇದ್ದಾಗ, ಪರ್ ಕಮಾಡಿಟಿ ಇದ್ದಾಗ ಪ್ರೈಸು ಏನಾಯ್ತು, ಮಾರ್ಕೆಟ್ ಅಲ್ಲಿ ಮತ್ತು ಡಿಮಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟಾಗಿದೆ, 500 ಕ್ವಾಂಟಿಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ನೋಡಿ, ಒಟ್ಟಾರೆಯಾಗಿ ಈ 5 ಪಾಯಿಂಟ್ಗಳನ್ನ ನೀವು ಇಂಟರ್ಸೆಕ್ಟ್ ಮಾಡಿ ಒಂದು ಸರಳ ರೇಖೆ ಬರುತ್ತೆ. ಓಕೆ, ಈ ಸರಳ ರೇಖೆ ಬರುತ್ತೆ. ಈ ರೇಖೆಯನ್ನ ಕೆಲವು ಬಾರಿ ಈ ರೀತಿನೂ ಇರ್ಬೋದು ಕರ್ವ್, ಅದ್ರ ಬಗ್ಗೆ ಸರಳ ರೇಖೆನೇ ಇರಬೇಕಂತೇನಿಲ್ಲ, ಈ ರೀತಿನೂ ಬರಬಹುದು. ಬಟ್ ಏನಪ್ಪಾ ಅಂತಂದ್ರೆ, ಎಡದಿಂದ ಬಲಕ್ಕೆ ಇಳಿಮುಖವಾಗಿರಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್, ರೈಟ್. ಎಡದಿಂದ ಬಲಕ್ಕೆ ಇಳಿಮುಖವಾಗಿರಬೇಕು ಬೇಡಿಕೆ ರೇಖೆ ಯಾವಾಗಲೂ ಕೂಡ. ಯಾಕೆ ಈ ರೀತಿ ಇರುತ್ತೆ ಅಂತಂದ್ರೆ, ನೋಡಿ, ನೀವು ತುಷ್ಟಿಗುಣದ ಬಗ್ಗೆ ನಿಮ್ಮ ಏನು PUC ನಲ್ಲಿ ಓದಿರ್ಬೋದು. ತುಷ್ಟಿಗುಣದ ಬಗ್ಗೆ ಅಂದ್ರೆ ಯುಟಿಲಿಟಿ ಅಂತ ನಾವು ಕರಿತೀವಿ, ರೈಟ್, ಯುಟಿಲಿಟಿ. ಸೊ ಯುಟಿಲಿಟಿ ಯಾವಾಗಲೂ ಕೂಡ ಜಾಸ್ತಿ ಆಗಲ್ಲ, ಅಂದ್ರೆ ವಸ್ತುಗಳನ್ನ ನಾವು ಕನ್ಸ್ಯೂಮ್ ಮಾಡದಂತಲ್ಲ. ಫಾರ್ ಎಕ್ಸಾಂಪಲ್ ಆಪಲ್ಸ್ ಅಂದ್ಕೊಳ್ಳಿ, ಆಪಲ್ಸ್ ಒಂದನ್ನು ತಿಂದಾಗ ಯುಟಿಲಿಟಿ ಸ್ವಲ್ಪ ಇಂಪ್ರೂವ್ ಆಯಿತು, ಎರಡನೇ ತಿಂದಾಗ ಒಂಚೂರು ಇಂಪ್ರೂವ್ ಆಗುತ್ತೆ, ಇನ್ನೊಂದು ಮೂರನೇ ಐಟಮ್ ಏನು ಆಪಲ್ ತಿಂದಾಗ ಮತ್ತಷ್ಟು ಇಂಪ್ರೂವ್ ಆಗುತ್ತೆ, 4ನೇ ತಿಂದಾಗ ನಿಮ್ಮ ಯುಟಿಲಿಟಿ ಲೆವೆಲ್ ಸ್ಯಾಚುರೇಷನ್ ಬರ್ತಾ ಇದೆ. ಓಕೆ, 5ನೇ ತಿಂದಾಗ ಮತ್ತೆ ಇಂಪ್ರೂವ್ ಆಗಲ್ಲ, ಅಷ್ಟೇ ಇರುತ್ತೆ. 6ನೇ ತಿಂದಾಗ ಏನಾಗುತ್ತೆ, ನಿಮ್ಮ ಯುಟಿಲಿಟಿ ಲೆವೆಲ್ ಕಡಿಮೆ ಆಗ್ತಾ, ಯಾಕಂದ್ರೆ ಸಾಕಾಗುತ್ತಲ್ಲ, ನಮ್ಗೆ ತಿನ್ನಕ್ಕಾಗಲ್ಲ. ಸೊ ಹಾಗೇನೆ ನೆಕ್ಸ್ಟ್ ಇನ್ನೂ ಒಂದು ಕ್ವಾಂಟಿಟಿ ಮತ್ತೆ ಇಂಪ್ರೂವ್ ಅಂದ್ರೆ ಆಡ್ ಮಾಡ್ತಾ ಹೋದಾಗ ಮತ್ತೆ ಯುಟಿಲಿಟಿ ಏನಾಗುತ್ತೆ, ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಹಂತದವರೆಗೂ ನಿಮ್ಮ ತುಷ್ಟಿಗುಣ ಏರಿಕೆ ಆಗುತ್ತೆ, ತದನಂತರ ಕಾನ್ಸ್ಟಂಟ್ ಆಗಿರುತ್ತೆ, ಅದಾದ ಮೇಲೆ ಇಳಿಮುಖವಾಗ್ತಾ ಹೋಗುತ್ತೆ. ಸೊ ಈ ರೀತಿ ತುಷ್ಟಿಗುಣಕ್ಕೆ ಇಳಿಮುಖವಾಗುವಂತಹ ಒಂದು ಪ್ರಮುಖವಾದಂತಹ ಲಕ್ಷಣ ಇರುವುದರಿಂದ ಇಲ್ಲಿ ಡಿಮ್ಯಾಂಡ್ ಕೂಡ, ಬೇಡಿಕೆಯು ಕೂಡ ತುಷ್ಟಿಗುಣದ ಆಧಾರದ ಮೇಲೆನೆ ನಿಂತಿರುವಂತದ್ದು, ರೈಟ್. ಸೊ ಈ ತುಷ್ಟಿಗುಣ ಏನಿರುತ್ತೆ, ವ್ಯಕ್ತಿಗಳ ತುಷ್ಟಿಗುಣದ ಆಧಾರದ ಮೇಲೆನೆ ಬೇಡಿಕೆಯನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಬೇಡಿಕೆ ರೇಖೆ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತಕ್ಕಂಥದ್ದು, ರೈಟ್. ಸೊ ದಿಸ್ ಇಸ್ ಬಿಕಾಸ್ ಆಫ್ ಯುಟಿಲಿಟಿ ಎಫೆಕ್ಟ್. ಹಾಗೇನೆ ಇನ್ಕಮ್ ಎಫೆಕ್ಟ್ ಕೂಡ ಇರುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡಿಮಾಂಡ್ ಕರ್ವ್ ಕಾನ್ಸೆಪ್ಟ್. ಸೊ ಈ ತರಗತಿಯಲ್ಲಿ ನಾವು ಒಟ್ಟಾರೆಯಾಗಿ ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ಏನು ತಿಳ್ಕೊಂಡಿದೀವಿ, ರೈಟ್. ಡಿಮಾಂಡ್ ಶೆಡ್ಯೂಲ್ ಅಲ್ಲಿ 2 ಟೈಪ್ಸ್, ಒಂದು ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್, ಹಾಗೆ ಇನ್ನೊಂದು ನೋಡಿ ಈ ತರಗತಿಯಲ್ಲಿ ನಾವು ಡಿಮಾಂಡ್ ಶೆಡ್ಯೂಲ್ ಅಂದ್ರೆ ಏನು ನೋಡ್ಕೊಂಡಿದೀವಿ, ಹಾಗೆ ಇದರಲ್ಲಿ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್ ನೋಡಿದೀವಿ, ಮಾರ್ಕೆಟ್ ಡಿಮಾಂಡ್ ಶೆಡ್ಯೂಲ್ ನೋಡ್ಕೊಂಡಿದೀವಿ, ಡಿಮಾಂಡ್ ಕರ್ವ್ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಹಾಗೇನೆ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವುದಕ್ಕೆ ಕಾರಣಗಳನ್ನ ನಾವು ನೋಡ್ತಾ ಹೋಗೋಣ. ಈಗಾಗಲೇ ಒಂದು ಅಂಶ ನಾನು ಚರ್ಚೆ ಮಾಡಿದ್ದೀನಿ, ಏನು ಯುಟಿಲಿಟಿ ಎಫೆಕ್ಟ್ ಅದು. ಓಕೆ, ಹಾಗೆ ಇನ್ಕಮ್ ಎಫೆಕ್ಟ್ ಅಂತ ಎರಡು ಪಾಯಿಂಟ್ಸ್ ಅನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀನಿ ನಿಮ್ಮ ಹತ್ರ.
ಹೆಚ್ಚಿನದಾಗಿ ಮುಂದಿನ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.